ಗೆಳೆಯರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಈಗಾಗಲೇ ಹಾಸನದ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಪರವಾಗಿ ಮಾತಾಡುವವರು ಈಗ ನಾನು ಕೆಲವೊಂದು ಸಾಕ್ಷಿಗಳನ್ನು ಕೊಡ್ತಾ ಹೋಗ್ತೀನಿ. ಈ ಸಾಕ್ಷಿಗಳನ್ನ ನೋಡಿ ಹಾಗೆಯೇ ಕೇಳಿಸ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಪ್ರಜ್ವಲ್ ರೇವಣ್ಣ ಅವರು ಮಾಡಿಲ್ಲ ಈ ವಿಡಿಯೋಗಳು, ಇದು ಅವರದ್ದಲ್ಲ ಅಂತ ಹೇಳ್ತಿರ್ತಕ್ಕಂಥವ್ರು, ಹಾಗೆಯೇ ಮಾಫಿಂಗ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಅಂತಕ್ಕಂಥವ್ರು. ಈಗ ನಾನು ಕೊಡುವಂಥ ಸಾಕ್ಷಿಗಳನ್ನ ಮೊದಲಿಗೆ ನೋಡ್ಕೊಂಡು ಹೋಗಿ ಆ ಸಾಕ್ಷಿಗಳು ನಿಮಗೆ ಏನೆಲ್ಲ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಅದಕ್ಕೂ ಮೊದಲು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ಒಂದು ಅವರ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಈಗ ಅವರು ಜರ್ಮನಿಗೆ ಹೋಗಿ ನೋಟಿಸ್ ಕೊಟ್ಟ ನಂತರ ಒಂದು ಫಸ್ಟ್ ರಿಯಾಕ್ಷನನ್ನು ಕೊಟ್ಟು ನಾನು ಬರ್ತೇನೆ, ಬಂದ ಮೇಲೆ ಎಲ್ಲವೂ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಾಗಲೇಬೇಕು ಆಬ್ವಿಯಸ್ಲಿ. ಅದು 1 ವಾರ ಟೈಮನ್ನು ಕೇಳಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು ಯಾಕೆ ಅಂತ. ಅವರು ಬಂದ ಮೇಲೆ ಅಷ್ಟೇ ಗೊತ್ತಾಗುತ್ತೆ. ಆದರೆ ಈಗ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿರೋದು ಮುಖ್ಯವಾಗಿ ಸಾಕ್ಷಿಯನ್ನು ನಾನು ಇದರಲ್ಲಿ ಅವರೇ ಮಾಡಿದ್ದಾರೆ ವಿಡಿಯೋನ ಅನ್ನೋದಕ್ಕೆ ಏನೆಲ್ಲ ಸಾಕ್ಷಿಗಳನ್ನ ಕೊಡಬಹುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸಾಕ್ಷಿ ನಂಬರ್ 1. ಮೊದಲಿಗೆ ರೇವಣ್ಣ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ, ಮೊನ್ನೆ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ ಮಾತು ಅದೇನಪ್ಪ ಅಂದರೆ 4-5 ವರ್ಷದ ಹಿಂದೆ ಆಗಿರೋದು ಅಂತಾರೆ. ಅಂದರೆ 4-5 ವರ್ಷದ ಹಿಂದೆ ಆಗಿರೋದು, ಅದನ್ನು ಇವಾಗ ಯಾಕೆ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಯಾಕೆ ಅದನ್ನು ತನಿಖೆಗೆ ತೊಗೊಂಡು ಬಂದಿದ್ದಾರೆ ಅಂತ ಅವರು ಕೇಳ್ತಾರೆ. ಅಂದರೆ ಅಲ್ಲಿಗೆ ರೇವಣ್ಣ ಒಪ್ಕೊಂಡ್ರಲ್ಲ ಇವರು ನಾವು ಮಾಡಿದ್ದೀವಿ ತಪ್ಪನ್ನು ಅಂತ. ಹಾಗೆಯೇ ಇಲ್ಲಿ ಸಾಕ್ಷಿ 2ಕ್ಕೆ ಹೋಗೋಣ. ವಿಡಿಯೋ ಪ್ರಜ್ವಲ್ದು ಅಲ್ಲ ಅನ್ನೋದಾದರೆ, ತಪ್ಪು ಮಾಡಿದಾಗಲೇ ಸಮರ್ಥನೆ ಮಾಡಿಕೊಳ್ಳೋ ಸಂದರ್ಭದಲ್ಲೇ ಸಮರ್ಥನೆಯನ್ನು ಮಾಡಿಕೊಳ್ಳೋ JDSನ ನಾಯಕರು ಏಕಾಏಕಿ JDSನ ರಾಷ್ಟ್ರಾಧ್ಯಕ್ಷರ ಮೊಮ್ಮಗನನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಯಾಕೆ ಹೇಳಿದರು, ಯಾಕೆ ಉಚ್ಚಾಟನೆಯನ್ನು ಮಾಡಿದರು, ಅದು ಎರಡೂ ಹೇಳಬೇಕಾಗತ್ತೆ. ಏಕೆಂದರೆ ಆ ರೀತಿಯಾಗಿ ತಪ್ಪಾಗಿಲ್ಲ ಅಂದರೆ ಖಂಡಿತವಾಗಿ ಇಲ್ಲಿ ಮಾಡ್ತಾ ಇರಲಿಲ್ಲ. ಸಾಕ್ಷ್ಯ 3 ನೋಡ್ಕೊಳ್ಳಿ. ಕಳೆದ 20 ದಿನಗಳ ಹಿಂದೆ ಹಾಸನದಲ್ಲಿ ಕುಮಾರಸ್ವಾಮಿಯವರು ಪ್ರಜ್ವಲ್ ಪರ ರ್ಯಾಲಿ ಮಾಡಿ MP ಎಲೆಕ್ಷನ್ನ ರ್ಯಾಲಿ ಮಾಡಿದಾಗ ಅಲ್ಲಿ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ಅಲ್ಲ, ನನ್ನ ಮಗ, ಗೆಲ್ಲಿಸಿಕೊಡಿ ಅಂತ ಕೇಳ್ತಾರೆ. ಈಗ ಯಾಕೆ ಅವರು ಕುಮಾರಸ್ವಾಮಿಯವರು ರೇವಣ್ಣನ ಮಗ, ನನಗೂ ಅವನಿಗೂ ಸಂಬಂಧ ಏನು ಅಂತ ಕೇಳ್ತಾ ಇದ್ದಾರೆ? ಗೊತ್ತಿಲ್ಲ. ರಕ್ತದ ಸಂಬಂಧಗಳನ್ನ ಎಲ್ಲೆಲ್ಲಿ ಕಳ್ಕೊಳ್ತಾರೆ, ಯಾವಾಗ ಉಳಿಸ್ಕೊಳ್ತಾರೆ ಈ ರಾಜಕಾರಣಿಗಳು, ನನಗಂತೂ ಗೊತ್ತಿಲ್ಲ. ಹಾಗೆಯೇ ಇದಕ್ಕೆ ಸಾಕ್ಷಿ ನಂಬರ್ 4 ಅಂದರೆ ಸಾಕ್ಷ್ಯ 4. ನಮ್ಮ ಫ್ಯಾಮಿಲಿ ಅಂದರೆ ಕೇವಲ ನಾನು ಮತ್ತು ದೇವೇಗೌಡರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಂಬಂಧಕ್ಕೆ ಎಳ್ಳು ನೀರನ್ನು ಬಿಡ್ತಾರೆ. ಓಕೆನಾ? ಅಂದರೆ ಸಂಬಂಧಗಳನ್ನೇ ಬಿಟ್ಟಾಕ್ಬಿಡ್ತಾರೆ. ಹಾಗೆಯೇ ಸಾಕ್ಷಿ 5. ಸಾಕ್ಷಿ 5 ಇಲ್ಲಿ ಕುಮಾರಸ್ವಾಮಿ ಅವರು ಈಗ ಹೇಳ್ತಿರೋದು ಏನಪ್ಪ ಅಂದರೆ ಹಂಚಿದವರು ಯಾರು ಅವರಿಗೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ. ಅಂದರೆ ಹಂಚಿದವರಿಗೆ ಶಿಕ್ಷೆ ಆಗಬೇಕು ಅಂದರೆ ಆ ಪೆನ್ ಡ್ರೈವ್ ಇರಬೇಕು, ಇದ್ಬಿಟ್ಟೇ ಹಂಚಿರಬೇಕು ತಾನೇ, ಇಲ್ಲದೆ ಅಂತೂ ಹಂಚೋಕ್ಕಾಗಲ್ಲ. ಹಂಚಿದವ್ರಿಗೆ ಶಿಕ್ಷೆ ಆಗಬೇಕು, ಕರೆಕ್ಟು. ಮಾಡಿದವರು ಎಷ್ಟು ಶಿಕ್ಷೆಗೆ ಅರ್ಹನೋ ಅಷ್ಟೇ ಹಂಚಿದವರು ಶಿಕ್ಷೆಗೆ ಅರ್ಹ, ಅದು ನಮ್ಗೆ ಗೊತ್ತಿದೆ. ಆದರೆ ಅವರು ಹೇಳ್ತಿರೋದೇನು, ಹಂಚಿದವರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಂಚಿದವ್ರಿಗೆ ಶಿಕ್ಷೆ ಆಗಬೇಕು ಅಂದರೆ ಆ ಪೆನ್ ಡ್ರೈವ್ ಇತ್ತು ಅಂತ ಆಯಿತು ಅಲ್ಲಿಗೆ. ಹಾಗೆಯೇ ಸಾಕ್ಷಿ 6. ಈ ವಿಡಿಯೋಗಳಲ್ಲಿ ಇರೋದು HD ರೇವಣ್ಣ ಅವರ ಮನೆ ಮತ್ತು ರೇವಣ್ಣ ಅವರ ಏನು ಈ ಸಂಸದರಿಗೆ ಒಂದು ಗೆಸ್ಟ್ ಹೌಸನ್ನು ಕೊಟ್ಟಿರ್ತಾರೆ, ಆ ಗೆಸ್ಟ್ ಹೌಸ್. ಇಲ್ಲಿ ರೇವಣ್ಣ ಅವರ ಮನೆಗೆ ಹೋಗಿ ಯಾರಾದರೂ ಅವರ ಮನೆಯನ್ನು ನೋಡಿದರೆ, ಹಾಗೆಯೇ ಆ ಗೆಸ್ಟ್ ಹೌಸ್ಗೆ ಹೋಗಿ ಆ ಗೆಸ್ಟ್ ಹೌಸನ್ನು ನೋಡಿದರೆ, ಗೌರ್ಮೆಂಟ್ ಗೆಸ್ಟ್ ಹೌಸ್, ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಇದು ಅಲ್ಲೇ ಆಗಿರ್ತಕ್ಕಂತಹ ವಿಡಿಯೋಗಳು ಅನ್ನೋದು ಕ್ಲಿಯರಾಗಿ ಪ್ರತಿಯೊಬ್ಬರ ಕಣ್ಣಿಗೂ ಕಾಣಿಸುತ್ತೆ. ಅದಕ್ಕೆ ಸಾಕ್ಷಿಗಳು ಬೇಕಾಗಲ್ಲ, ಯಾಕೆಂದರೆ ಅಲ್ಲಿ ಬೇರೆ ಯಾರು ಹೋಗಿ ಏನನ್ನು ಮಾಡೋಕ್ಕಾಗಲ್ಲ. ಹಾಗೆಯೇ ಸಾಕ್ಷ್ಯ 7ನೇ ಸಾಕ್ಷ್ಯ ಏನಂದರೆ, ಇನ್ನೂ ಹಲವು ವಿಡಿಯೋಗಳಲ್ಲಿ ಇರೋದು ಸರ್ಕಾರಿ ಗೆಸ್ಟ್ ಹೌಸ್ ಹಾಸನದ. ನಾನು ಹೇಳಿದ್ನಲ್ಲ ಸರ್ಕಾರಿ ಗೆಸ್ಟ್ ಹೌಸ್ ಇರೋದು, ಅದನ್ನು ಯಾರೂ ಬಳಸೋದಕ್ಕಾಗಲ್ಲ, ಯಾಕೆಂದರೆ ಅದು ಸಂಸದರಿಗೆ ಅಂತ ಕೊಡ್ತಕ್ಕಂತಹ ಗೆಸ್ಟ್ ಹೌಸು. ಹಾಗಾಗಿ ಅದು ನೋಡಿರೋರಿಗೆ ಗೊತ್ತಿರುತ್ತೆ, ಅದನ್ನು ವಿಡಿಯೋದಲ್ಲಿ ಅದೆಲ್ಲವೂ ಕಾಣಿಸುತ್ತೆ. ಹಾಗೆಯೇ ಸಾಕ್ಷ್ಯ 8. ಪ್ರಜ್ವಲ್ ರೇವಣ್ಣ ಅವರ ಸೋದರ ಮಾವ ಸತ್ತಿದ್ರೂ ಕೂಡ, ಆ ಎಲೆಕ್ಷನ್ ದಿವಸ ಸಾಯಂಕಾಲ ಸತ್ತೋಗ್ತಾರೆ ಅವರು, ಸತ್ತಿದ್ರೂ ಕೂಡ ಆ ಎಲೆಕ್ಷನ್ ಮುಗಿದ ಮೇಲೆ ಆ ದಿನ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಯಾತಕ್ಕಾಗಿ ಜರ್ಮನಿಗೆ ಹೋದರು. ಆದರೆ ತನ್ನ ಸೋದರ ಮಾವನಿಗಿಂತ ಇಂಪಾರ್ಟೆಂಟ್ ಆಗಿತ್ತ ಜರ್ಮನಿಗೆ ಹೋಗೋದು ಗೊತ್ತಿಲ್ಲ. ಅದಕ್ಕೆ ಅವರೇ ಉತ್ತರ ಹೇಳಬೇಕು. ಇಲ್ಲ ಅವರ ಫ್ಯಾಮಿಲಿನಲ್ಲಿ ಯಾರು ಇವಾಗ ಸಮರ್ಥನೆ ಮಾಡ್ಕೊಳ್ತಿದ್ದರೋ ಬುದ್ಧಿವಂತರು, ಅವರ ಬೆಂಬಲಿಗರೋ, ಅವರ ಇನ್ನೊಂದೋ ನನಗೆ ಗೊತ್ತಿಲ್ಲ, ಅವರುಗಳು ಹೇಳಬೇಕು ಇದಕ್ಕೆಲ್ಲವೂ ಉತ್ತರವನ್ನು. ಹಾಗೆ ಇನ್ನು ಸಾಕ್ಷ್ಯ 9ಕ್ಕೆ ಬರ್ತೇನೆ. ಸಾರಾ ಮಹೇಶ್ ಅವರು ಸಂತ್ರಸ್ತೆಯರು ಏನು ಇವಾಗಲೇ ಸ್ಟೇಟ್ಮೆಂಟಾಗಿ ಕೊಡ್ತಾಯಿದ್ರು SITಯ ಮುಂದೆ,
ಅವರ ಬಳಿ ಹೋಗಿ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಲೈಫ್ ಸೆಟ್ಲ್ ಆಗೋದಕ್ಕೆ ಏನೆಲ್ಲ ಬೇಕೋ, ದುಡ್ಡು ಬೇಕೋ, ಹಣ ಬೇಕೋ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವರು ಯಾರೋ ಒಪ್ಕೊಳ್ತಾ ಇಲ್ಲ ಇದಕ್ಕೆ ಅಂತ ಅಂದಾಗ ನಿಮ್ಮನ್ನು ನೋಡ್ಕೋತೀವಿ ಅಂತ ಹೇಳಿಬಿಟ್ಟು ಧಮಕಿಯನ್ನು ಹಾಕಿ ಬರ್ತಾರೆ. ನಿಮ್ಮನ್ನು ಏನು ಮಾಡಬೇಕು ಮಾಡ್ತೀವಿ, ನಮಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಧಮಕಿಯನ್ನು ಹಾಕ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಲ್ಲ ಈ ವಿಡಿಯೋ ಮಾಫ್ ಮಾಡಿದ್ದಾರೆ ಅನ್ನೋದಾದರೆ, ಈಗ ಸಂತ್ರಸ್ತೆಯರಿದ್ರಲ್ಲ ಅವ್ರ ಹತ್ರಕ್ಕೆ ಸಾರಾ ಮಹೇಶ್ ಅವರು ಹೋಗಿ ಕೇಳ್ತಕ್ಕಂತಹ ನೆಸೆಸಿಟಿನೇ ಇರಲಿಲ್ಲ. ಯಾಕೆ ಹೋದ್ರು ನನಗೆ ಗೊತ್ತಿಲ್ಲ. ಹಾಗೆಯೇ ಇನ್ನು ಸಾಕ್ಷ್ಯ 10 ವಿಡಿಯೋ ಇಲ್ಲ ಅಂದಮೇಲೆ ಇಂಜೆಕ್ಷನ್ ಆರ್ಡರನ್ನು ಯಾಕೆ ಹೋಗಿ ಕೋರ್ಟ್ನಲ್ಲಿ 4 ತಿಂಗಳ ಹಿಂದೆನೇ ತೊಗೊಂಡು ಬರ್ತಾರೆ ತಂದಿದ್ರಿ, ಅದು ನಮಗೆ ಗೊತ್ತಿಲ್ಲ. ಅದು ನಿಮ್ದು ಅಲ್ವಲ್ಲ ಪ್ರಜ್ವಲ್ ರೇವಣ್ಣ ಅವರೇ, ನಿಮ್ದು ಅಲ್ಲದೆ ಇದ್ಮೇಲೆ ಆ ಇಂಜೆಕ್ಷನ್ ಆರ್ಡರ್ ಏನಕ್ಕೆ ಬೇಕಿತ್ತು? ಟೋಟಲ್ 81 ಮೀಡಿಯಾಗಳು, ಹಾಗೆಯೇ ಆ ಕಾರ್ತಿಕ್ ಅನ್ನುವ ಹೆಸರು 82 ಟೋಟಲ್ ಲಿಸ್ಟನ್ನು ಉಲ್ಲೇಖ ಮಾಡಿ ಪರ್ಟಿಕ್ಯುಲರಾಗೆ ತಂದಿರ್ತೀರಿ. ಯಾಕೆ ನನಗೆ ಗೊತ್ತಿಲ್ಲ. ಹಾಗೆಯೇ ಇನ್ನೂ ಒಂದು ಸಾಕ್ಷ್ಯ 11ನೇ ಸಾಕ್ಷಿಯನ್ನು ಕೊಡ್ತಾ ಇದ್ದೀನಿ. ಪೆನ್ ಡ್ರೈವ್ ವಿಡಿಯೋಗಳು ಹರಿದಾಡ್ತಿದ್ರು, ಯಾಕೆ ಒಂದು ಕಂಪ್ಲೇಂಟನ್ನು ಇವರು SP ಅವರಿಗಾಗಲಿ ಹಾಗೆಯೇ ಯಾರಿಗೂ ಕೊಡಲಿಲ್ಲ ಗೊತ್ತಿಲ್ಲ. ಅದು ನಿಮ್ಮದಲ್ಲ ಅನ್ನೋದಾದರೆ ಯಾರೋ ಏನೋ ಮಾಡಿದ್ದಾರೆ ಅಂದರೆ ಕಂಪ್ಲೇಂಟ್ ಕೊಡ್ಬೋದಿತ್ತು, ಆದರೆ ಕೊಟ್ಟಿಲ್ಲ. ಹಾಗೆಯೇ ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ಅನುಮಾನ ಬರೋದು, ನೀವು ಇಂಜೆಕ್ಷನ್ ಆರ್ಡರನ್ನು ತೊಗೊಂಡು ಬರೋದಕ್ಕೆ ಗೊತ್ತಾಗುತ್ತೆ ಅಂದಮೇಲೆ ಅದೇ ಮೀಡಿಯಾದವ್ರನ್ನ ಕರೆದು ನನ್ನ ಮೇಲೆ ಯಾರೋ ಏನೋ ಮಾಫಿಂಗ್ ಮಾಡೋ ಇಲ್ಲ ಇನ್ನೊಂದನ್ನು ಮಾಡಿ, ಸೊ AI ಟೆಕ್ನಾಲಜಿ ಯೂಸ್ ಮಾಡೋ ಏನೋ ಒಂದು ಮಾಡಿ ಇಲ್ಲಿ ನನ್ನ ಏನೋ ಅಶ್ಲೀಲ ವೀಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ತನಿಖೆ ನಡಿಬೇಕು ಅಂತ ಹೇಳ್ಬೋದಿತ್ತಲ್ಲ. ತನಿಖೆಯನ್ನು ನಡೆಸಿ ಅಂತಲೇ ನೀವು ಕೇಳಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೂ ಕೂಡ ಯಾರು ಇವರನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಇವರೇ ಕೊಡಬೇಕು. ಇನ್ನು ಈ ಸಾಕ್ಷ್ಯ 12 ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳಿಸ್ಕೊಳ್ಳಿ. ಯಾವಾಗ ಈ ರೇವಣ್ಣನವರು ಏನು ಮೀಡಿಯಾದ ಮುಂದೆ ಇದೆಲ್ಲವೂ ಹರಿದಾಡಿದ ನಂತರ ಬರ್ತಾರೆ, ಅದು ಯಾವತ್ತು ಈಗ 3 ದಿನಗಳ ಹಿಂದೆ. ಆ 3 ದಿನಗಳ ಹಿಂದೆ ಬಂದಾಗ ಒಂದು ವಿಷಯ ಇರುತ್ತೆ. ಅಲ್ಲಿ ದೇವೇಗೌಡರನ್ನ ಮೀಟ್ ಮಾಡ್ತಾರೆ. ದೇವೇಗೌಡರನ್ನು ಮೀಟ್ ಮಾಡಿ ಆದಮೇಲೆ ನಾವು ಎಲ್ಲವನ್ನು ಎದುರಿಸ್ತೇವೆ ಅಂತ ಹೇಳಿಬಿಟ್ಟು ಮೀಡಿಯಾದ ಮುಂದೆ ಮಾತಾಡ್ತಾರೆ. ಮೀಡಿಯಾದ ಮುಂದೆ ಮಾತಾಡಿ ಆವಾಗಲೇ ಹೇಳೋದು, ಇವರು 4-5 ವರ್ಷದ ಹಿಂದೆ ನಡೆದು ಹೋಗಿರೋದನ್ನು ಇವಾಗ ಯಾಕೆ ತನಿಖೆ ಮಾಡಬೇಕು ಅಂತ ಕೇಳ್ತಾರೆ. ನಾನು ಅದನ್ನು ಕಳೆದ ವೀಡಿಯೋದಲ್ಲೂ ಹೇಳಿದ್ದೆ, 4-5 ವರ್ಷದ ಹಿಂದೆ ನಡೆದರೆ ಅದನ್ನು ತನಿಖೆಯನ್ನು ಮಾಡಬಾರ್ದು ಅಂತ. ಆಗ ಇಲ್ಲಿ ನಾವು ಏನು ಸಂತ್ರಸ್ತೆಯರು ಇದ್ರಲ್ಲ, ಅವರು ಹೇಳಿಕೆಯನ್ನು ಕೊಟ್ಟಿದ್ದರು, ಅವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವರ ವಿರುದ್ಧವಾಗಿ ಅವರ ಕುಟುಂಬದವರೇ ಕೆಲವರು ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾರೆ. ಇದನ್ನು ಗಮನಿಸಿ. ಯಾವತ್ತು ದೇವೇಗೌಡರನ್ನ ರೇವಣ್ಣವರು ಮೀಟ್ ಮಾಡ್ತಾರೆ. ರೇವಣ್ಣವರು ಮೀಟ್ ಮಾಡಿ ಅಲ್ಲಿ ದೇವೇಗೌಡರ ಹತ್ರ ಮಾತಾಡಿ ಆದಮೇಲೆ ಇಲ್ಲಿ ರೇವಣ್ಣವರು ಮೀಡಿಯಾಗೆ ಒಂದು ಏನು ರೆಸ್ಪಾನ್ಸ್ ಮಾಡ್ತಾರೆ, ಅವ್ರು ಕೇಳೋ ಕೆಲವೊಂದು ಕ್ವಶನ್ಸಿಗೆ. ಆ ದಿನ ಸಂಜೆಯ 2:30 ಇವರು ಇಲ್ಲಿ ಏನಂದರೆ ಪ್ರೆಸ್ಗಳ ಜೊತೆ ಮಾತಾಡ್ತಾರೆ, ಮಾಧ್ಯಮದವ್ರ ಜೊತೆ. ಅದಾದ ನಂತರ ಅಲ್ಲಿ ಅವರ ಊರಿನಲ್ಲಿ, ಆ ಸಂತ್ರಸ್ತೆ ಏನಿದ್ರು ಅವರ ಊರಿನಲ್ಲಿ ಅವರ ಸಂಬಂಧಿಕರೇ ಆಕೆಯ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾರೆ. ಅವರೆಲ್ಲೋ ಕೆಲಸನ ಕೊಡಿಸಿದ್ರು, ಆಕೆ ಸರಿ ಇಲ್ಲ, ಅದು ಇದು ಅಂತ ಹೇಳಿಬಿಟ್ಟು ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇದು ಪೂರ್ವ ನಿಯೋಜಿತ, ಇದು ಭವಾನಿಯವರು ಮಾಡಿದ್ದು ಅನ್ನೋದು ಅಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಹೇಳೋವಂಥದ್ದು. ಯಾಕೆಂದರೆ ಇವ್ರಿಗೆ ಗೊತ್ತೇ ಇಲ್ಲ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಹಾಸ್ಟೆಲ್ ಆದಮೇಲೆ ರೇವಣ್ಣ ಅವ್ರ ಮನೆಗೆ ಹೋಗಿರೋದಕ್ಕೆ ಗೊತ್ತಿಲ್ಲ, ಕೆಲಸ ಮಾಡೋದಕ್ಕೆ ಅದೇನೂ ಗೊತ್ತಿಲ್ಲದೆ ಮಾತಾಡ್ತಾರೆ. ಅವರು ಕೇಳೋದರಲ್ಲಿ ಒಂದೇ. ಇಲ್ಲಿ ಏನು ಅಂದರೆ ಯಾವಾಗಲೂ ಆಗೋಗಿದೆ ಅಂದರೆ ಅದನ್ನ ಇವತ್ತಿನವರೆಗೂ ಯಾಕೆ ಹೇಳಿರಲಿಲ್ಲ, ಅವತ್ತು ಆಗೋಗಿದೆ ಕರೆಕ್ಟ್, ಅದನ್ನು ಬಿಟ್ಬಿಡ್ಬೇಕು ಅಲ್ಲಿಗೆ ಅಂತ ಹೇಳ್ತಾರೆ ಒಬ್ಬರು ಮಹಿಳೆ. ಅಂದರೆ ಅವತ್ತು ಆಗಿತ್ತು ಅಂತ ಹೇಳ್ಬಿಟ್ಟು ಆ ಮಹಿಳೆನೂ ಹೇಳ್ತಿದ್ದಾರಲ್ವ, ಆಗಿತ್ತು ಅಂದಮೇಲೆ ಅದು ಆಗಿದೆ ಅಂತಲೇ ಅವ್ರು ಹೇಳ್ತಿರೋದು, ಅವರು ಬೇರೆ ಏನೂ ಹೇಳಿಲ್ಲ. ಹಾಗಾಗಿ ಈ 12 ಸಾಕ್ಷ್ಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇದೆಲ್ಲವನ್ನು ನೋಡಿದರೆ ಯಾರೋ ಮಾಡಿಲ್ಲ, ಪ್ರಜ್ವಲ್ ರೇವಣ್ಣ ಮಾಡಿರೋದು ಅಂತ ಖಚಿತವಾಗಿ ಹೇಳಬಹುದು ಅಂತ ನನಗನ್ಸುತ್ತೆ. ಆದರೆ ಇದು ನನಗೆ ಅನಿಸಿದ ರೀತಿ. ಇನ್ನು ಉಳಿದಿದ್ದೇನಿದೆ ಅದು ಕೋರ್ಟ್ನಲ್ಲೇ ಡಿಸೈಡ್ ಆಗಬೇಕು. ಅದನ್ನು SIT ತನಿಖೆ ನಡೆಸ್ತಾ ಇದೆ, ತನಿಖೆಯನ್ನು ನಡೆಸಬೇಕು. ನಾನು ಹೇಳಿದ ತಕ್ಷಣ ಈ 12 ಇಟ್ಕೊಂಡೇ ತನಿಖೆ ಮಾಡಬೇಕಂತಲ್ಲ. ತನಿಖೆಯನ್ನು ಮಾಡುವಾಗ ಏನೆಲ್ಲ ಇಲ್ಲಿ ಒಂದು ಯೋಚನೆಗಳು ಬರುತ್ತೆ ಅಂದರೆ, ನಾನು ಸಾಮಾನ್ಯ ಮನುಷ್ಯನಾಗಿ ನನಗೇ ಇಷ್ಟೆಲ್ಲ ಯೋಚನೆಗಳು ಬರುವಾಗ ತನಿಖೆಯನ್ನು ಮಾಡುವ ಅಧಿಕಾರಿಗಳಿಗೆ ಗೊತ್ತಿರಲ್ವ ಯಾವ ರೀತಿ ಮಾಡಬೇಕು ಅಂತ. ಹಾಗಾಗಿ ಇದನ್ನು ಎಲ್ಲವನ್ನು ನೀವು ಯೋಚನೆ ಮಾಡಿ ನೋಡಿ. ಆಗ ನಿಮಗೆ ಅನಿಸುತ್ತೆ ಯಾತಕ್ಕೋಸ್ಕರ ಇದು ಅವರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಾವು ಇಷ್ಟು ಖಚಿತವಾಗಿ ನಾನು ಎಲ್ಲರೂ ಇರಬಹುದು ಅಂತ ಹೇಳ್ತಿದ್ದಾರೆ TV ಮಾಧ್ಯಮದವರು. ಆದರೆ ನಾನು ಹೇಳುತ್ತಿದ್ದೇನೆ, ನನಗೆ ನೋಡಿದ್ರಲ್ಲಿ ಬಹುತೇಕ 99 ಭಾಗ ಇವರದ್ದೇ ವಿಡಿಯೋ ಅಂತ ಅನ್ನಿಸಿದೆ. ಓಕೆನಾ? ಹಾಗಾಗಿ ನಾನು ಈ ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೇನನ್ನಿಸ್ತು ಈ ಸಾಕ್ಷ್ಯಗಳ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಇನ್ನು ಉಳಿದ ಪಾಯಿಂಟ್ಗಳು ನಿಮಗೇನಾದರೂ ಅನಿಸಿದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.